From our experience, the greatest danger to the multiverse, it turns out, is Doctor Strange. ಗೆಟ್ ರೆಡಿ ಬಾಯ್ಸ್. ಇಫ್ ನಮ್ಮ ಲಕ್ ಚೆನ್ನಾಗಿದ್ರೆ ನಾಳೆ ಅಥವಾ ಸ್ಯಾಟರ್ಡೆ ನಮಗೆ ಮಾರ್ವೆಲ್ ಕಡೆಯಿಂದ ಇನ್ನೊಂದು ದೊಡ್ಡ ಅನೌನ್ಸ್ಮೆಂಟ್ ಸಿಗಬಹುದು. ಯಾಕೆ ಏನು ಜೊತೆಗೆ ಅವೆಂಜರ್ಸ್ ಡೂಮ್ಸ್ಡೇ ಮೂವಿಯ ಹೊಸ ಲೀಕ್ಸ್ ಬಗ್ಗೆ ಈ ವಿಡಿಯೋ ಮಾತಾಡೋಣ. ಸೊ ನಿಮಗೆಲ್ಲರಿಗೂ ಸ್ವಾಗತ ಟು ಆ ಚಾನೆಲ್ ಕಾಸ್ಮಿಕ್ ಕನ್ನಡ. ನಾನು ನಿಮ್ಮ ಹೋಸ್ಟ್ ಪವನ್ ಆ್ಯಂಡ್ ಇವತ್ತಿನ ವಿಡಿಯೋ ಶುರು ಮಾಡೋಣ. ಲೆಟ್ಸ್ ಗೋ. ನಮಗೆ ಗೊತ್ತಿರೋ ಹಾಗೆ ಡಿಸ್ನಿ ಅವರು ನಮ್ಮ ಮಾರ್ವೆಲ್ ಸ್ಟುಡಿಯೋಸ್ನ ಬೈ ಮಾಡಿದ್ರು. ಸೊ ಇದರಿಂದನೇ ನಮಗೆ ಅಷ್ಟೆಲ್ಲ ಡಿಸ್ನಿ ಪ್ಲಸ್ ಸಿರೀಸ್ ಸಿಕ್ಕಿದ್ದು. ಆ್ಯಂಡ್ ಆಗಸ್ಟ್ 14th ಡಿಸ್ನಿ ಅವರ D23 ಇವೆಂಟ್ ಇದೆ. ಸೊ ಈ ಇವೆಂಟಲ್ಲಿ ಡಿಸ್ನಿ ಅವರ ಎಲ್ಲ ಫ್ರ್ಯಾಂಚೈಸಿಗಳು ಕೂಡ ಈ ಇವೆಂಟ್ ಅಟೆಂಡ್ ಮಾಡ್ತಾರೆ. ಜೊತೆಗೆ ಅವರ ಮುಂದಿನ ಫ್ಯೂಚರ್ ಅಂದರೆ ಮುಂದಿನ ಮೂವೀಸ್ಗಳಾಗಿರಲಿ ಅಥವಾ ಸೀರೀಸ್ಗಳಾಗಿರಲಿ ಎಲ್ಲನೂ ಕೂಡ ಅನೌನ್ಸ್ ಮಾಡ್ತಾರೆ. ಸೊ ಹಾಗಿದ್ರೆ ನಮ್ಮ ಮಾರ್ವೆಲ್ ಸ್ಟುಡಿಯೋಸ್ ಅವರು ಕೂಡ ಈ ಇವೆಂಟ್ನ ಅಟೆಂಡ್ ಮಾಡ್ತಾರೆ. ಆದರೆ ಅವೆಂಜರ್ಸ್ ಡೂಮ್ಸ್ಡೇ ಮೂವಿಯ ಫಸ್ಟ್ ಟೀಸರ್ ನಮಗೆ ಸ್ಯಾನ್ ಡಿಯೇಗೋ ಕಾಮಿಕ್ ಕಾನ್ ಇವೆಂಟಲ್ಲಿ ನಮಗೆ ಪಬ್ಲಿಕ್ ಮಾಡಿಲ್ಲ. ಅದ್ರ ಬದಲು ಅವ್ರದ್ದೇ ಒಂದು ಹೊಸ ಪ್ರೀಮಿಯಂ ಸ್ಕ್ರೀನ್ಸ್ ಆದ ಇನ್ಫಿನಿಟಿ ವಿಷನ್ ಟಿಕೆಟ್ ಸೇಲ್ ಮಾಡುವಾಗ ಅವೆಂಜರ್ಸ್ ಡೂಮ್ಸ್ಡೇ ಮೂವಿಯ ಫಸ್ಟ್ ಅಫಿಷಿಯಲ್ ಟೀಸರ್ನ ಪಬ್ಲಿಕ್ಗೆ ರಿಲೀಸ್ ಮಾಡಿದ್ರು. ಆ್ಯಂಡ್ ಇದೇ ಫ್ರೈಡೇ ಇಡೀ ವರ್ಲ್ಡ್ ವೈಡಲ್ಲಿ ಅವೆಂಜರ್ಸ್ ಡೂಮ್ಸ್ಡೇ ಮೂವಿಯ ಟಿಕೆಟ್ಸ್ ಸೇಲ್ ಆಗ್ತಿದೆ. ಸೊ ಮೇ ಬಿ ಈ ಟಿಕೆಟ್ ಸೇಲ್ನ ಅನೌನ್ಸ್ ಮಾಡೋಕ್ಕೆ ನಮ್ಮ ಮಾರ್ವೆಲ್ ಸ್ಟುಡಿಯೋಸ್ ಅವರು ಸ್ಯಾನ್ ಡಿಯೇಗೋ ಕಾಮಿಕ್ ಕಾನ್ ಇವೆಂಟಲ್ಲಿ ತೋರಿಸಿದ್ದ ಅವೆಂಜರ್ಸ್ ಡೂಮ್ಸ್ಡೇ ಮೂವಿಯ ಸೆಕೆಂಡ್ ಟ್ರೈಲರ್ನ ರಿಲೀಸ್ ಮಾಡಬಹುದು. ಆ್ಯಂಡ್ ಲಿಟ್ರಲಿ ಈ ಟ್ರೈಲರ್ ಮಾತ್ರ ತುಂಬ ಕ್ರೇಜಿ ಆಗಿದೆ. ನಾನು ಈ ಟ್ರೈಲರ್ ಬಗ್ಗೆ ವಿಡಿಯೋ ಮಾಡಿರ್ಬೋದೇನೋ, ಆದರೆ ಈ ಟ್ರೈಲರ್ ಮಾತ್ರ ನಿಜಕ್ಕೂ ತುಂಬ ಕ್ರೇಜಿ ಆಗಿತ್ತು. ಯಾಕಂದರೆ ಇದರಲ್ಲಿ ನಾವು ಡಾಕ್ಟರ್ ಡೂಮ್ ಬಗ್ಗೆ ಆಗಿರಲಿ, ಡಾಕ್ಟರ್ ಡೂಮ್ನ ಒರಿಜಿನ್ ಬಗ್ಗೆ ಆಗಿರಲಿ, ಅವ್ನು ಯಾಕೆ ಈ ಥರ ಮಾಡ್ತಿದ್ದಾನೆ ಎಲ್ಲ ಬಗ್ಗೆ ಕೂಡ ಒಂದು ಚಿಕ್ಕದಾಗಿ ಕ್ಲೂ ನೋಡ್ತೀವಿ. ಸೊ ಈ ವೀಕೆಂಡ್ ಮಾತ್ರ ತುಂಬ ಕ್ರೇಜಿ ಆಗಿರುತ್ತೆ. ಸೊ ಗೆಟ್ ರೆಡಿ. ಇನ್ನು ನಿನ್ನೆ ಅಷ್ಟೇ X-Men 97 ಸೀಸನ್ 2ನ ಸೀರೀಸ್ ಮುಗಿದಿದೆ. ಸೀರೀಸ್ ಮಾತ್ರ ನಿಜವಾಗ್ಲೂ ಎಪಿಕ್ ಆಗಿತ್ತು. X-Men 97 ಬಗ್ಗೆ ಮಾತಾಡೋಕ್ಕಂತೂ ಏನು ಕೂಡ ಇಲ್ಲ. ಯಾಕಂದರೆ ಸೀಸನ್ 1 ಮತ್ತು ಸೀಸನ್ 2 ಎರಡೂ ಕೂಡ ದಿ ಬೆಸ್ಟ್ ಅನ್ಬಹುದು. ನನಗಂತೂ ಲೋಕಿ ಸೀರೀಸ್ ಬಿಟ್ಟರೆ ನೆಕ್ಸ್ಟ್ ಇಷ್ಟ ಆಗಿದೆ ಅಂದರೆ ನಮ್ಮ X-Men 97. ಸೊ ಸೀಸನ್ 2ನ ಮತ್ತೆ ರಿವಾಚ್ ಮಾಡಿ ಒಂದು ಪ್ರಾಪರ್ ಬ್ರೇಕ್ ಡೌನ್ ವಿಡಿಯೋ ಮಾಡ್ತೀನಿ. ಆ್ಯಂಡ್ ಅಷ್ಟು ಬೇಗ ಸೀಸನ್ 3 ಕೂಡ ಫಿನಿಶಿಂಗ್ ಸ್ಟೇಜ್ ಆಗಿದೆ ಆ್ಯಂಡ್ ಸೀಸನ್ 4 ಕೂಡ ಕನ್ಫರ್ಮ್ ಆಗಿದೆ. ಆದರೆ D23 ಇವೆಂಟಲ್ಲಿ ನಮ್ಮ X-Men ರೀಬೂಟ್ ಮೂವಿನ ಅನೌನ್ಸ್ ಮಾಡೋ ಚಾನ್ಸಸ್ ಜಾಸ್ತಿ ಇದೆ. ಯಾಕಂದರೆ ಒಂದು, ಈ ಮೂವಿ ಲಾಸ್ಟ್ ಇಯರೇ ಕನ್ಫರ್ಮ್ ಆಗಿತ್ತು ಆ್ಯಂಡ್ ಈ ವರ್ಷ ಅಷ್ಟು ಬೇಗ ಪ್ರೀ ಪ್ರೊಡಕ್ಷನ್ ಆಗಿರಲಿ ಅಥವಾ ಕ್ಯಾಸ್ಟಿಂಗ್ ಆಗಿರಲಿ ಶುರು ಆಗಿದೆ. ಆ್ಯಂಡ್ ಇನ್ನೊಂದು, ಈ ಮೂವಿನ ನಮ್ಮ ಸ್ಯಾನ್ ಡಿಯೇಗೋ ಕಾಮಿಕ್ ಕಾನ್ ಇವೆಂಟಲ್ಲೇ ಅನೌನ್ಸ್ ಮಾಡಬೇಕಾಗಿತ್ತು. ಆದರೆ ಅಷ್ಟೊತ್ತಿಗೆ ನಮ್ಮ ಸೇಡಿ ಸಿಂಕೆ ಜೀನ್ ಗ್ರೇ ಅಂತ ಎಲ್ಲೂ ಕೂಡ ರಿವೀಲ್ ಆಗಿದ್ದಿಲ್ಲ. ಸೊ ಸಿನ್ಸ್ ಸ್ಪೈಡರ್ಮ್ಯಾನ್ ಬ್ರ್ಯಾಂಡ್ ನ್ಯೂ ಡೇ ಮೂವಿಯಲ್ಲಿ ನಮ್ಮ ಸೇಡಿ ಸಿಂಕೆ ಜೀನ್ ಗ್ರೇ ಅಂತ ಅನೌನ್ಸ್ ಮಾಡಾದ್ಮೇಲೆ ಈಗ ಮಾರ್ವೆಲ್ ಸ್ಟುಡಿಯೋಸ್ಗೆ ಒಂದು ಪ್ರಾಪರ್ ಮೊಮೆಂಟ್ ಇದೆ ಇಡೀ X-Men ರಿವೀಲ್ ಮಾಡೋಕ್ಕೆ. ಆ್ಯಂಡ್ ಆಲ್ಮೋಸ್ಟ್ ಎಲ್ಲ ಕ್ಯಾಸ್ಟ್ ಕೂಡ ಫಿಕ್ಸ್ ಆಗಿದೆ. ನಮ್ಮ ಸೈಕ್ಲಾಪ್ಸ್ ಆಗಿ ನಮ್ಮ ಕಿಟ್ ಕಾರ್ನರ್, ನಮ್ಮ ಜೀನ್ ಗ್ರೇ ಆಗಿ ನಮ್ಮ ಸೇಡಿ ಸಿಂಕ್, ಎಮಾ ಫ್ರಾಸ್ಟ್ ಆಗಿ ನಮ್ಮ ಸಮಾರಾ ವಿವಿಂಗ್, ರೋಗ್ ಆಗಿ ನಮ್ಮ ಮಾರ್ಗ್ರೆಟ್ ಕ್ವಾಲಿ. ನಮ್ಮ ಬೀಸ್ಟ್ ಸಿಚುವೇಶನ್ ಹೇಗಿದೆ ಅಂದರೆ, ಮೊದಲು ಜಾರ್ಡನ್ ಕಾನ್ಲಿ ಬೀಸ್ಟ್ ಅನ್ನ ಕನ್ಫರ್ಮ್ ಮಾಡಿದ್ರು, ಆದರೆ ಈಗ ಡೌಟ್ ಅಂತ ಹೇಳ್ತಿದ್ದಾರೆ. ಇನ್ನು ನಮ್ಮ X-23 ಕೂಡ ಈ ಮೂವಿಯಲ್ಲಿ ಜಾಯ್ನ್ ಆಗ್ತಾರೆ. ಇನ್ನು ಪ್ರೊಫೆಸರ್ ಎಕ್ಸೇವಿಯರ್ ಯಾರಾಗಬಹುದು ಅಂತ ಇನ್ನೂ ಲಾಕ್ ಆಗಿಲ್ಲ. ಆದರೆ ಮೇ ಬಿ ನಮಗೆ ಗೊತ್ತು ಮ್ಯಾಗ್ನಿಟೋ ಯಾರಿರ್ಬೋದು ಅಂತ. ಸೊ ಮ್ಯಾಗ್ನಿಟೋ ಬಂದು ಬೇರೆ ಯಾರು ಅಲ್ಲ, ನಮ್ಮ ಸೋಲ್ಜರ್ ಬಾಯ್. ಸೊ D23 ಇವೆಂಟಲ್ಲಿ ಇಷ್ಟು ಜನರನ್ನ ತೋರ್ಸೋಕೆ ಹೋಗಲ್ಲ ಅನಿಸುತ್ತೆ. ಮೇ ಬಿ ನಮ್ಮ ಸೈಕ್ಲಾಪ್ಸ್ ಮತ್ತು ಜೀನ್ ಗ್ರೇ ತೋರಿಸ್ಬಹುದು. ಯಾಕಂದರೆ ಈ ಮ್ಯೂಟೆಂಟ್ಸ್ ಆಗೋದಲ್ಲಿ ಲೀಡರ್ಸ್ ಬಂದು ನಮ್ಮ ಸೈಕ್ಲಾಪ್ಸ್ ಮತ್ತು ನಮ್ಮ ಜೀನ್ ಗ್ರೇ ಆಗಿರ್ತಾಳೆ. ಇನ್ನು ವಿಷನ್ ಕ್ವೆಸ್ಟ್ನ ಟೀಸರ್ ರಿಲೀಸ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ನನ್ನ ಹಳೆ ವೀಡಿಯೋಸ್ ನೋಡೋರಿಗೆ ಗೊತ್ತಿರುತ್ತೆ, ಸ್ಯಾನ್ ಡಿಯೇಗೋ ಕಾಮಿಕ್ ಕಾನ್ ಇವೆಂಟಲ್ಲಿ ಡಾಕ್ಟರ್ ಡೂಮ್ನ 3 ಮೇನ್ ವಿಚರ್ಸ್ನ ತೋರಿಸಿದ್ರು. ಆ್ಯಂಡ್ ಈಗ ಇನ್ನೊಂದು ಹೊಸ ಕ್ಯಾರೆಕ್ಟರ್ ಜಾಯ್ನ್ ಆಗಿದ್ದಾರೆ. ನಮಗೆ ಗೊತ್ತು ಈ ಪರ್ಪಲ್ ವಿಚ್ ಬಂದು ನಮ್ಮ ಕ್ಲಿಯಾ. ಗ್ರೀನ್ ನಾನು ಮೊದಲು ಸಿಲ್ವಿ ಅಂದ್ಕೊಂಡೆ, ಆದರೆ ಮುಂದೆ ಡೌಟ್ ಬಂತು ಸಿಲ್ವಿ ಯಾಕೆ ಡೂಮ್ ಜೊತೆಗೆ ಸೇರಿ ಲೋಕಿನ ಸಾಯಿಸ್ತಾಳೆ. ಸೊ ಗ್ರೀನ್ ಯಾರಿರ್ಬೋದು ಅಂತ ಡೌಟ್ ಇದೆ. ಆದರೆ ಬ್ರೌನ್ ಬಂದು ನಮ್ಮ ಪೆಗಿ ಕಾರ್ಟರ್. ನಂಬಲಾಲ, ನನಗೂ ಅದೇ ಅನಿಸಿದ್ದು, ನಮ್ಮ ಪೆಗಿ ಕಾರ್ಟರ್ ಯಾಕೆ ಡಾಕ್ಟರ್ ಡೂಮ್ ಜೊತೆಗೆ ಸೇರ್ಕೊತಾಳೆ, ಪೆಗಿ ಕಾರ್ಟರ್ಗೆ ಈ ಮ್ಯಾಜಿಕ್ ಪವರ್ಸ್ ಎಲ್ಲ ಹೇಗೆ ಬಂತು ಅಂತ ನನಗೂ ಡೌಟ್ ಬಂತು. ಆದರೆ ಈ ಬ್ರೌನ್ ವಿಚ್ ಬಂದು ಮೇ ಬಿ ಪೆಗಿ ಕಾರ್ಟರ್ನ ಒಂದು ಈವಿಲ್ ವೇರಿಯಂಟ್ ಆಗಿರಬಹುದು. ಇನ್ನು ರಿಪೋರ್ಟ್ಸ್ ಪ್ರಕಾರ ಡಾಕ್ಟರ್ ಡೂಮ್ ಟೀಮ್ಗೆ ಇನ್ನೊಬ್ಬ ಜಾಯ್ನ್ ಆಗ್ತಿದ್ದಾನೆ. ಆ್ಯಂಡ್ ಅವನು ಬೇರೆ ಯಾರೂ ಅಲ್ಲ, ನಮ್ಮ ಡಾಕ್ಟರ್ ಸ್ಟ್ರೇಂಜ್. ಒಂದು ಇಮೇಜ್ ಲೀಕ್ ಆಗಿದೆ ಆ್ಯಂಡ್ ಅದಲ್ಲಿ ನಾವು ನೋಡಬಹುದು ಡಾಕ್ಟರ್ ಸ್ಟ್ರೇಂಜ್ ಥರ ಒಂದು ಬ್ರೌನ್ ಕಲರ್ ಬಟ್ಟೆ ಆಗಿರಲಿ, ಜೊತೆಗೆ ಡಾಕ್ಟರ್ ಸ್ಟ್ರೇಂಜ್ನ ಒಂದು ಥರ್ಡ್ ಐ ಆಗಿರಲಿ, ಆ ಹೋಲ್ ನಾವು ನೋಡಬಹುದು. ಸೊ ಮೇ ಬಿ ಇವನು ಬಂದು ನಮ್ಮ ಡಾಕ್ಟರ್ ಸ್ಟ್ರೇಂಜ್ ಆಗಿರ್ತಾನೆ. ಯಾಕೆ ಅಂದರೆ
ಇನಿಷಿಯಲಿ ಡಾಕ್ಟರ್ ಸ್ಟ್ರೇಂಜ್ ಇನ್ ಮಲ್ಟಿವರ್ಸ್ ಆಫ್ ಮ್ಯಾಡ್ನೆಸ್ ಮೂವಿಯ ಪೋಸ್ಟ್ ಕ್ರೆಡಿಟ್ ಸೀನ್ ಡೋರ್ಮಾಮುಗೆ ಲಿಂಕ್ ಆಗಿ ಮುಂದೆ ಡಾಕ್ಟರ್ ಸ್ಟ್ರೇಂಜ್ 3 ಮೂವಿಗೆ ಲಿಂಕ್ ಆಗಬೇಕಾಗಿತ್ತು. ಆದರೆ ಈ ಕ್ಯಾಂಗ್ನ ಕಾಂಟ್ರವರ್ಸಿಯಿಂದ ಡಾಕ್ಟರ್ ಸ್ಟ್ರೇಂಜ್ 3 ಮೂವಿ ಕ್ಯಾನ್ಸಲ್ ಆಯಿತು. ಆ್ಯಂಡ್ ಈಗ ಈ ಪೋಸ್ಟ್ ಕ್ರೆಡಿಟ್ ಸೀನ್ನ ಡಾಕ್ಟರ್ ಡೂಮ್ಗೆ ಲಿಂಕ್ ಮಾಡೋಕ್ಕೆ ಒಂದು ಕ್ಲಿಯರ್ ಪಾತ್ವೇ ಸಿಕ್ತು. ಆ್ಯಂಡ್ ಅದು ಬಂದು ಥ್ರೂ ಕ್ಲಿಯಾ. ಸೊ ನಮ್ಮ ಕ್ಲಿಯಾ ಡಾಕ್ಟರ್ ಡೂಮ್ ಜೊತೆಗೆ ವರ್ಕ್ ಮಾಡ್ತಿರ್ಬಹುದು. ಆ್ಯಂಡ್ ಇದರಿಂದನೇ ನಮ್ಮ ಕ್ಲಿಯಾ ಡಾಕ್ಟರ್ ಸ್ಟ್ರೇಂಜ್ ಕರ್ಕೊಂಡು ಹೋಗಿ ಡಾಕ್ಟರ್ ಡೂಮ್ ಮುಂದೆ ನಿಲ್ಸಬಹುದು. ನಾನು ಮೊದಲೇ ಹೇಳಿದ್ದೀನಿ, ಡಾಕ್ಟರ್ ಸ್ಟ್ರೇಂಜ್ ಮಲ್ಟಿವರ್ಸ್ ಆಫ್ ಮ್ಯಾಡ್ನೆಸ್ ಮೂವಿಯಲ್ಲಿ ಈ ಒಂದು ಮಲ್ಟಿವರ್ಸ್ಗೆ ತುಂಬ ಅಪಾಯಕಾರಿಯಾಗಿರೋದು ನಮ್ಮ ಸ್ಕಾರ್ಲೆಟ್ ವಿಚ್ ಅಲ್ಲ, ನಮ್ಮ ಡಾಕ್ಟರ್ ಸ್ಟ್ರೇಂಜ್. ಸೊ ಇದರಿಂದಾನೇ ಡಾಕ್ಟರ್ ಡೂಮ್ ಡಾಕ್ಟರ್ ಸ್ಟ್ರೇಂಜ್ಗೆ ಒಂದು ಸೊಲ್ಯೂಷನ್ ಕೊಡಬಹುದು. ಆ್ಯಂಡ್ ಇದರಿಂದ ಡಾಕ್ಟರ್ ಸ್ಟ್ರೇಂಜ್ ಡಾಕ್ಟರ್ ಡೂಮ್ನ ಟೀಮ್ಗೆ ಜಾಯ್ನ್ ಆಗಬಹುದು. ಇದೇನಾದರೂ ನಿಜ ಆದರೆ ನಿಜವಾಗ್ಲೂ ಒನ್ ಆಫ್ ದ ಬಿಗ್ಗೆಸ್ಟ್ ಕ್ಲಿಫ್ ಹ್ಯಾಂಗರ್ ಆಗುತ್ತೆ. ಲೈಕ್ ಹೇಗೆ ಅಂದರೆ ನಮ್ಮ ಕಟ್ಟಪ್ಪ ಯಾಕೆ ಬಾಹುಬಲಿ ಕೊಂದ, ಅದೇ ಥರ ಇದು ಕೂಡ ಒನ್ ಆಫ್ ದ ಬಿಗ್ಗೆಸ್ಟ್ ಕ್ಲಿಫ್ ಹ್ಯಾಂಗರ್ ಆಗುತ್ತೆ. ಡಾಕ್ಟರ್ ಸ್ಟ್ರೇಂಜ್ ಯಾಕೆ ಡಾಕ್ಟರ್ ಡೂಮ್ ಜೊತೆಗೆ ಜಾಯ್ನ್ ಆದ, ಎಲ್ಲ ಕಡೆ ಫುಲ್ ಎಲ್ಲ ಸೈಕ್ ಆಗಿ ಹೋಗ್ತಾರೆ. ಬಟ್ ನಮಗೆ ಗೊತ್ತು ಯಾಕೆ ಅಂತ. ಯಾಕಂದರೆ ಡಾಕ್ಟರ್ ಡೂಮ್ ಈ ಮೂವಿಯಲ್ಲಿ ಮಲ್ಟಿವರ್ಸ್ನ ಬ್ರೇಕ್ ಡೌನ್ ಮಾಡಿ ಬ್ಯಾಟರ್ ವರ್ಲ್ಡ್ನ ಬಿಲ್ಡ್ ಮಾಡ್ತಾನೆ. ಸೊ ನಿಮಗೇನು ಅನಿಸುತ್ತೆ, ಇದು ಡಾಕ್ಟರ್ ಸ್ಟ್ರೇಂಜ ಅಥವಾ ಬೇರೆಯವನ? ಆ್ಯಂಡ್ ಈ ಗ್ರೀನ್ ವಿಚ್ ಯಾರಾಗಿರ್ಬೋದು ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಆ್ಯಂಡ್ ಇವತ್ತಿಗಿಷ್ಟೇ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಟು ಕಾಸ್ಮಿಕ್ ಕನ್ನಡ. ಆ್ಯಂಡ್ ಅಂಟಿಲ್ ನೆಕ್ಸ್ಟ್ ವಿಡಿಯೋ, ಲವ್ ಯು ಆಲ್.